ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ತುಕಾರಾಮ್ ಅವ್ರ ಪರ ಮತಯನ್ನ ಕೇಳಕ್ಕೆ ತಮ್ಮ ಮುಂದೆ ಬರೋರಿದ್ದಾರೆ. ತಮಗೆಲ್ಲ ಗೊತ್ತು, ಹಿಂದಕ್ಕೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿ. ಚುನಾವಣೆ ಯಾವ ಚುನಾವಣೆ ಬರ್ತದೆ ಅವಾಗ ಜನಗಳು ಮಧ್ಯೆ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವೇನು ಮಾಡಿದ್ದೀವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವೇನು ಮಾಡ್ತೀವಿ ಅಂತ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮಗೆಲ್ಲ ಗೊತ್ತಾಯ್ತಂಗೆ 2023 ಚುನಾವಣೆಯಲ್ಲಿ ನಾವು ಪ್ರಚಾರ ಹೋಗುವಾಗ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ. ಮನೆಗೆ 2,000 ರೂಪಾಯಿ ಕೊಡ್ತೀವಿ, 5 kg ಅಕ್ಕಿ ಇದ್ದಿದ್ದು 10 kg ಕೊಡ್ತೀವಿ, ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಆಮೇಲೆ ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಕರ್ನಾಟಕದಲ್ಲಿ ಫ್ರೀಯಾಗಿ ಅಡ್ಡಾಡ್ಬೋದು. ಡಿಪ್ಲೊಮಾ ಹೋಲ್ಡರ್ಗೆ 100,000 ರೂಪಾಯಿನ ಕೊಡ್ತೀನಿ ಅಂತ ನಾವು 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. ಸ್ವಲ್ಪ ದಯಮಾಡಿ ಆ ಕಡೆಯವ್ರು ಸ್ವಲ್ಪ ಮುಂದೆ ಬನ್ನಿ, ದಯಮಾಡಿ. ದಯಮಾಡಿ ಆ ಕಡೆಯವ್ರು ಸ್ವಲ್ಪ ಮುಂದೆ ಬರಬೇಕು. ಲೆಫ್ಟ್ ಸೈಡಲ್ಲಿ ಬರ್ಬೇಕು, ರೈಟ್ ಸೈಡ್ ಇಲ್ಲ, ಲೆಫ್ಟ್ ಸೈಡಲ್ಲಿ ಬರಬೇಕು. ಲೆಫ್ಟ್ ಸೈಡಲ್ಲಿ ಕುರ್ಚಿಗಳು ಖಾಲಿದ್ದಾರೆ, ದಯಮಾಡಿ ರೈಟ್ ಸೈಡಲ್ಲಿ ಬಹಳ ಜನ ನಿಂತಿದ್ದೀರಾ, ದಯಮಾಡಿ ಲೆಫ್ಟ್ ಸೈಡಲ್ಲಿ ಮುಂದೆ ಬರ್ಬೇಕಂತ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ನಾನು. ಹಾಗಾಗಿ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿ ಘೋಷಣೆ ಮಾಡಿದ ಕಾರಣಕ್ಕೆ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ ಅನ್ನ ತಂದು ಕೊಟ್ಟರು. ನಮ್ಮ ಸರ್ಕಾರ ಬಂದಾದ್ಮೇಲೆ ವಿರೋಧ ಪಕ್ಷದವರು ಇಲ್ಲ, ಈ ಗ್ಯಾರಂಟಿ ಕೊಡಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿ ಕೊಡಬೇಕಾದ್ರೆ ಕನಿಷ್ಠ 54,000 ಕೋಟಿ ಆಗ್ತದಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಗ್ಯಾರಂಟಿ ನಾವು ಘೋಷಣೆ ಮಾಡಿರ್ಲಿಲ್ಲ, 6ನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತೀನಿ ನಾನು. ಯಾವುದಂದ್ರೆ ಬಡ ಜನಗಳಿಗೆ ಮನೆ ಕೊಡ್ತೀವಂತ ನಾವು ಯಾವತ್ತೂ ಘೋಷಣೆ ಮಾಡಿರ್ಲಿಲ್ಲ. ನಮ್ಮ ಸ್ಲಮ್ ಬೋರ್ಡಲ್ಲಿ 2015, 16, 17, 18 ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು. ಅದಾದ್ಮೇಲೆ ಒಂದ್ ಮನೇನು ಬಿಜೆಪಿ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ ಬಡವರು ಬೀದಿಯಲ್ಲಿದ್ದಾರೆ. ಬಡವರುಗಳಿಗೆ 10 ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಮನೆ ಕೊಡ್ಬೇಕಂತ ಮನೆಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿನೂ ನಾನು ಕೊಡ್ತೀನಿ, ಮನೆಗಳು ಕಟ್ಕೊಡ್ಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು 500 ಕೋಟಿಯನ್ನ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿ 2ನೇ ತಾರೀಕಿಗೆ 36,789 ಮನೆಗಳು ಕೊಟ್ವಿ. ಏನಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.